ಸ್ಥಳೀಯ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ರಾಯಚೂರು ಬೆಳ್ಳಿ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದು, ರಾಯಚೂರು ಜಿಲ್ಲೆ ಹಾಗೂ ರಾಜ್ಯದ ಎಲ್ಲ ಪತ್ರಕರ್ತರಿಗಾಗಿ ಕಥೆ, ಕವನ, ಲೇಖನಗಳನ್ನು ಆಹ್ವಾನಿಸುತ್ತಿದೆ ಎಂದು ಗಿಲ್ಡ್ ಅಧ್ಯಕ್ಷ ವಿಜಯ್ ಜಾಗಟಕಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಯ್ಕೆಯಾದ ಕಥೆ, ಕವನ, ಲೇಖನಗಳನ್ನು ಪ್ರತ್ಯೇಕ 3 ಪುಸ್ತಕಗಳಾಗಿ ಪ್ರಕಟಿಸಲು ನಿರ್ಧರಿಸಲಾಗಿದೆ. ಪತ್ರಕರ್ತರಿಗಾಗಿ ರಾಜ್ಯಮಟ್ಟದ ಕವನ ಹಾಗೂ ಕಥಾ ಸ್ಪರ್ಧೆ, ರಾಯಚೂರು ಜಿಲ್ಲಾ ಪತ್ರಕರ್ತರಿಂದ ವೃತ್ತಿ ಅನುಭವದ ಲೇಖನಗಳ ಆಹ್ವಾನ ಮಾಡಲಾಗಿದೆ ಎಂದು ತಿಳಿಸಿದರು. ಕವನ, ಕಥೆ, ಲೇಖನಗಳನ್ನು ದಿನಾಂಕ 25/2/2026 ಸ್ವೀಕರಿಸಲಾಗುವುದು. ಕಥಾ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ 10,000, ದ್ವಿತೀಯ ಬಹುಮಾನವಾಗಿ 7,000, ತೃತೀಯ ಬಹುಮಾನವಾಗಿ 3,000 ನೀಡಲಾಗುವುದು. ಕವನ ಸ್ಪರ್ಧೆಯ ವಿಜೇತರಿಗೆ 5,000 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000 ನೀಡಲಾಗುವುದು ಎಂದರು. ಕಥೆ, ಕವನ ಸ್ಪರ್ಧೆಗೆ ಹಾಗೂ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಸ್ಪರ್ಧೆಗೆ ಕಳುಹಿಸುವ ಕಥೆ, ಕವನ ಸ್ವರಚಿತವಾಗಿರಬೇಕು. ಯಾವುದೇ ಪುಸ್ತಕ, ಪತ್ರಿಕೆಗಳಲ್ಲಿ ಪ್ರಕಟವಾಗಿರಬಾರದು. ಕಥೆ 1500 ಗರಿಷ್ಠ ಪದ ಮಿತಿಯಲ್ಲಿರಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪತ್ರಕರ್ತರಾಗಿರಬೇಕು. ಕಥೆ, ಕವನದ ಜೊತೆ ಕೆಲಸ ಮಾಡುವ ಸುದ್ದಿ ಸಂಸ್ಥೆ ನೀಡಿದ ಗುರುತಿನ ಚೀಟಿ, ಪತ್ರ ಅಥವಾ ಅಕ್ರಿಡಿಯೇಷನ್ ಚೀಟಿ ಕಡ್ಡಾಯವಾಗಿರಬೇಕು. ಒಬ್ಬ ಪತ್ರಕರ್ತ 2 ವಿಭಾಗದಲ್ಲಿ ಸ್ಪರ್ಧಿಸಬಹುದು. 1 ಕಥೆ, 1 ಕವನ ಮಾತ್ರ ಕಳುಹಿಸಬೇಕು. ಲೇಖನ, ಕಥೆ, ಕವನವನ್ನು ನುಡಿ ಯೂನಿಕೋಡ್ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಇಮೇಲ್ಗೆ ಕಳುಹಿಸಬೇಕು. ರಾಯಚೂರು ಜಿಲ್ಲಾ ಪತ್ರಕರ್ತರು 400 ಪದಗಳ ಮಿತಿಯಲ್ಲಿ ಲೇಖನ ಕಳುಹಿಸಬೇಕು ಎಂದು ನಿಯಮಗಳನ್ನು ವಿವರಿಸಿದರು. ಆಯ್ಕೆಯಾದ ಲೇಖನಗಳನ್ನು ಪುಸ್ತಕದಲ್ಲಿ ಪ್ರಕಟಿಸಲಾಗುವುದು. ಲೇಖನಗಳಿಗೆ ಯಾವುದೇ ಬಹುಮಾನಗಳು ಇರುವುದಿಲ್ಲ. ಪ್ರತ್ಯೇಕ ಹಾಳೆಯಲ್ಲಿ ಸ್ವಪರಿಚಯ ಬರೆದು ಕಳುಹಿಸಬೇಕು. ಹೆಸರು, ವಿಳಾಸ, ಕಿರುಪರಿಚಯ, ಭಾವಚಿತ್ರ, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ ನಮೂದಿಸಿರಬೇಕು. ಕಥೆ, ಕವನ, ಲೇಖನಗಳ ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮವಾಗಿರಲಿದೆ ಎಂದು ಈ ಮೂಲಕ ತಿಳಿಸಿದರು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9964804206, 9739333415, 8971451949 ಹಾಗೂ 9902059734ಗೆ ಸಂಪರ್ಕಿಸಬಹುದು ಎಂದು ಹೇಳಿದರು. ಎಲ್ರಿಗೂ ಈ ಒಂದು ಮಾಧ್ಯಮಗಳಿಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಸ್ಥಾಪನೆಯಾಗಿ 25 ವರ್ಷ ಆಗಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವವನ್ನು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಆಚರಣೆ ಮಾಡುವಂತ ಒಂದು ಸುಸಂದರ್ಭದಲ್ಲಿ ಇದ್ದೀವಿ. ಹೀಗಾಗಿ ಈ ಒಂದು ಬೆಳ್ಳಿ ಮಹೋತ್ಸವನ ಅದ್ದೂರಿಯಾಗಿ ಆಚರಣೆಯ ಜೊತೆಗೆ ಒಂದು ಅರ್ಥಪೂರ್ಣವಾಗಿ ಕೂಡ ಆಚರಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಾವು ರಾಜ್ಯ ಮಟ್ಟದ ಒಂದು ಕವನ, ಕಥಾ ಸ್ಪರ್ಧೆ ನಮ್ಮ ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಜೊತೆಗೆ ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಒಂದು ರಿಪೋರ್ಟರ್ಸ್ ಡೈರಿ ಅಂತ ಹೇಳಿ ಒಂದು ಪುಸ್ತಕ, ಅಂದ್ರೆ ರಿಪೋರ್ಟ್ಸ್ಗಳು ಅವರ ಅನುಭವದ ಪತ್ರಿಕೋದ್ಯಮದಲ್ಲಿ ಅವರ ಅನುಭವದ ಲೇಖನಗಳ ಒಂದು ಸಂಗ್ರಹದ ಒಂದು ಪುಸ್ತಕವನ್ನು ಹೊರತರತಕ್ಕಂಥ 3 ಪುಸ್ತಕ, ರಾಜ್ಯ ಮಟ್ಟದ ಕವನ ಮತ್ತೆ ಕಥಾ ಸ್ಪರ್ಧೆ ಮತ್ತೆ ಪತ್ರಕರ್ತರ ವೃತ್ತಿ ಅನುಭವದ ಲೇಖನಗಳ ಒಂದು ಪುಸ್ತಕವನ್ನ ಹೊರತರಬೇಕು ಅನ್ನುವಂಥದ್ದು ಈ ಬೆಳ್ಳಿ ಮಹೋತ್ಸವದ ಆಚರಣೆ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ನಾವು ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಈ ಒಂದು ಕಥಾ ಸ್ಪರ್ಧೆ, ಕವನ ಸ್ಪರ್ಧೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ. ರಾಯಚೂರು ಜಿಲ್ಲಾ ಪತ್ರಕರ್ತರಿಗೆ ಅವರ ಅನುಭವದ ಲೇಖನಗಳನ್ನ ಅವರಿಂದ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಥೆ, ಕವನ, ಲೇಖನಗಳನ್ನ ನಮಗೆ ತಲುಪಿಸಬೇಕಾದ ಕೊನೆಯ ದಿನಾಂಕ ಫೆಬ್ರವರಿ 25ನೇ ತಾರೀಕು ಆಗಿರುತ್ತೆ. ಸುಮಾರು 1 ತಿಂಗಳಿಗೂ ಹೆಚ್ಚು ಅವಧಿಯನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ. ಇನ್ನು ಕಥಾ ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ ಬಹುಮಾನ 7,000 ರೂಪಾಯಿ, ತೃತೀಯ ಬಹುಮಾನ 3,000 ರೂಪಾಯಿ ಇರುತ್ತೆ. ಕವನ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ ಇರುತ್ತೆ. ಇನ್ನು ಕಥೆ, ಈ ಒಂದು ಇದಕ್ಕೆ ನಿಯಮಗಳು ಅಂದ್ರೆ ಕಥೆ, ಕವನ ಸ್ಪರ್ಧೆಗೆ ಮತ್ತೆ ಆಹ್ವಾನಿತ ಲೇಖನಗಳಿಗೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಸ್ಪರ್ಧೆಗೆ ಕಳಿಸುವ ಕಥೆ, ಕವನಗಳು ಸ್ವರಚಿತವಾಗಿರಬೇಕು ಮತ್ತು ಯಾವುದೇ ಪುಸ್ತಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿರಬಾರದು. ಕಥೆಯನ್ನು ಕಳಿಸುವವರು 1500 ಗರಿಷ್ಠ ಪದ ಮಿತಿಯಲ್ಲಿ ಕಥೆಯನ್ನ ಕಳಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಪತ್ರಕರ್ತರಾಗಿರಲೇಬೇಕು. ಕಥೆ, ಕವನದ ಜೊತೆ ಅವ್ರು ಕೆಲಸ ಮಾಡುವಂತಹ ಸುದ್ದಿ ಸಂಸ್ಥೆಯ ಒಂದು ಗುರುತಿನ ಚೀಟಿ ಅಥವಾ ಪತ್ರ, ಅಕ್ರಿಡಿಯೇಷನ್ ಕಾರ್ಡ್ ಅಥವಾ ಅವ್ರ ಪತ್ರಕರ್ತರು ಅನ್ನೋದಕ್ಕೆ ಯಾವುದೇ ಒಂದು ದಾಖಲೆಯನ್ನ ಕೊಟ್ಟರೆ ಸಾಕು.
ಒಬ್ಬ ಪತ್ರಕರ್ತ 2 ವಿಭಾಗದಲ್ಲಿ ಕೂಡ ಸ್ಪರ್ಧಿಸಬಹುದು. ಒಂದು ಕತೆ, ಒಂದು ಕವನವನ್ನು ಮಾತ್ರ ಕಳಿಸಲಿಕ್ಕೆ ಅವಕಾಶ ಇದೆ. ಕತೆ, ಕವನ, ಲೇಖನಗಳನ್ನ ನುಡಿ ಯೂನಿಕೋಡ್ ತಂತ್ರಾಂಶದಲ್ಲಿ ಸಿದ್ಧಪಡಿಸಿ ಅವರು ನಮ್ಮ rrg.raichur@gmail.com ಇಮೇಲ್ಗೆ ಅವರು ತಮ್ಮ ಕತೆ, ಕವನವನ್ನು ಕಳಿಸಬೇಕು. ರಾಯಚೂರು ಜಿಲ್ಲಾ ಪತ್ರಕರ್ತರು 400 ಪದಗಳ ಮಿತಿಯಲ್ಲಿ ಅವರ ಲೇಖನವನ್ನು ಕಳಿಸಬೇಕು. ಆಯ್ಕೆಯಾದ ಲೇಖನಗಳನ್ನ ಪುಸ್ತಕದಲ್ಲಿ ಪ್ರಕಟಿಸಲಾಗಿದೆ. ಲೇಖನಗಳಿಗೆ ಯಾವುದೇ ಬಹುಮಾನ ಇಲ್ಲ. ಪ್ರತ್ಯೇಕ ಹಾಳೆಯಲ್ಲಿ ಅವರು ತಮ್ಮ ಸ್ವಪರಿಚಯವನ್ನು ಬರೆದು ಕಳಿಸಬೇಕು. ಹೆಸರು, ವಿಳಾಸ, ಕಿರುಪರಿಚಯ, ಭಾವಚಿತ್ರ, ಮೊಬೈಲ್ ಸಂಖ್ಯೆ ಅದೆಲ್ಲವನ್ನು ಕೂಡ ಅವರು ಪ್ರತ್ಯೇಕ ಹಾಳೆಯಲ್ಲಿ ನಮೂದಿಸಿ ಕಳಿಸಬೇಕು. ಕತೆ, ಕವನ, ಲೇಖನಗಳ ಆಯ್ಕೆ ಸಮಿತಿ ತೀರ್ಮಾನ ಅಂತಿಮವಾಗಿರುತ್ತೆ. ಈಗ ನಮಗೀಗ ಪುಸ್ತಕಗಳು ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಂಗಾಗಿ ಇದನ್ನ ನಾವು ಅಡ್ವಾನ್ಸ್ ಆಗಿ ಇದನ್ನ ಮಾಧ್ಯಮಗೋಷ್ಠಿ ಮೂಲಕ ಇದನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ನಂತರದಲ್ಲಿ ನಾವು ಮೋಸ್ಟ್ಲಿ ಮೇ, ಜೂನ್ ಸಂದರ್ಭದಲ್ಲಿ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ. ನಂತರದಲ್ಲಿ ನಾವು ಬೆಳ್ಳಿ ಮಹೋತ್ಸವ ದಿನಾಂಕಗಳನ್ನ ನಿಗದಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್, ಖಜಾಂಚಿ ಈರಣ್ಣ ಕುರ್ಲಿ ಸೇರಿದಂತೆ ಇತರರಿದ್ದರು.